ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. 6ನೇ ತರಗತಿಯ ಇತಿಹಾಸದಲ್ಲಿ ಅಧ್ಯಯನ 3 ಇದು. ಅಧ್ಯಯನ 2 ಅಲ್ಲ. ಈ ಅಧ್ಯಯನ ಶುರುವಾದಾಗಿನಿಂದ 2 ಅಂತ ಹಾಕಿದ್ದೀವಿ ಇಲ್ಲಿ. ಅದು 2 ಅಲ್ಲ, ಅಧ್ಯಯನ 3. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಈ ಒಂದು ಅಧ್ಯಯನದಲ್ಲಿ ಬೆಳಗಾವಿ ವಿಭಾಗವನ್ನು ಹಿಂದಿನ ವಿಡಿಯೋದಲ್ಲಿ ಓದಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಬೆಳಗಾವಿ ವಿಭಾಗದ MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಕೆಳಗಿನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಮೊದಲನೇದು ಯಾವುದು? ಕಿತ್ತೂರು ಚಳವಳಿ. ಎರಡನೇದ್ದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಮೂರನೇದ್ದು ಕರ್ನಾಟಕ ವಿಶ್ವವಿದ್ಯಾಲಯ. ಈ ಒಂದು ಏನಪ್ಪಾ, ಈ ತರ ಒಂದು ಪ್ರಶ್ನೆ ಬಂದಾಗ ನಿಮ್ಗೆ ಏನ್ ಗೊತ್ತಿರಬೇಕಾಗತ್ತೆ? ಇವುಗಳ ಸ್ಥಾಪನೆ ಅಥವಾ ಚಳವಳಿಯ ಕಾರ್ಯ ವರ್ಷಗಳು ಗೊತ್ತಿರಬೇಕಾಗತ್ತೆ. ಕಿತ್ತೂರು ಯಾವುದು? 1824ರಲ್ಲಿ ಕಿತ್ತೂರು ಚಳವಳಿ. ಓಕೆನಾ? ಅದೇ ರೀತಿಯಾಗಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924. ಓಕೆನಾ? ಅದೇ ರೀತಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆ ಯಾವುದು? 1949. ಓಕೆ, ಅಂದ್ರೆ ಇಲ್ಲಿ ನೋಡಿ ಯಾವ ತರ ಅಂದ್ರೆ ಇದರಲ್ಲಿ ಯಾವ್ದಾಗುತ್ತೆ? ಒಂದನೇದ್ದು 1824, ಎರಡನೇದ್ದು 1924, ಮೂರನೇದ್ದು 1949 ಅಂಡ್ 1 2 3 ಸರಿಯಾದ್ದು. ಇಲ್ಲಿ 1 2 3 ಈ ಸರಿಯಾದ ಉತ್ತರ. ಓಕೆನಾ? ಈ ತರ ಏನಪ್ಪಾ ಅಂದ್ರೆ ಕಾಲಾನುಕ್ರಮ ಗೊತ್ತಿರ್ಬೇಕಂದ್ರೆ ಅವು ವರ್ಷಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಎರಡನೇ ಪ್ರಶ್ನೆ. ಕೆಳಗಿನ ಜೋಡಿಗಳಲ್ಲಿ ತಪ್ಪಾದದ್ದು ಯಾವುದು? ಅಂದ್ರೆ ಕೆಳಗೆ ಒಂದು ಜೋಡಿ ತಪ್ಪಾಗಿದೆ, ಆ ತಪ್ಪಾದದ್ದು ಯಾವುದನ್ನು ಆರಿಸಬೇಕಾಗತ್ತೆ. ಓಕೆನಾ? ಕದಂಬರ ರಾಜಧಾನಿ ಬನವಾಸಿ ಸರಿ ಇದೆ. ಚಾಳುಕ್ಯರ ರಾಜಧಾನಿ ಬಾದಾಮಿ, ಅದು ಸರಿ ಇದೆ. ಹೊಯ್ಸಳರ ರಾಜಧಾನಿ ವಿಜಯಪುರ, ಇದು ರಾಂಗ್ ಇದೆ. ಚಾಳುಕ್ಯರ ಕಾಲ ಸ್ಮಾರಕಗಳು ಐಹೊಳೆ, ಅಂದ್ರೆ ಸರಿಯಾದ ಉತ್ತರ ಸಿ, ವಿಜಯಪುರ ಹೊಯ್ಸಳರು. ಓಕೆನಾ? ತದನಂತರ ಮೂರನೇ ಪ್ರಶ್ನೆ ನೋಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಒಂದನೇ ಹೇಳಿಕೆ, ಬಾದಾಮಿ, ಪಟ್ಟದಕಲ್ಲು ಮತ್ತು ಐಹೊಳೆ ಇತಿಹಾಸದ ಪ್ರಸಿದ್ಧ ತಾಣಗಳಾಗಿವೆ. ಓಕೆನಾ? ಸರಿ ಇದೆ. ಇವುಗಳೆಲ್ಲವೂ ಬೆಳಗಾವಿ ವಿಭಾಗದಲ್ಲಿದ್ದೇವೆ, ಇದು ಕೂಡ ಸರಿ ಇದೆ. ಅಂದ್ರೇನು? 2 ಹೇಳಿಕೆ ಸರಿ ಇದೆ. ಅಂದ್ರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವುದಿದೆ? 1 2 ಎರಡನ್ನೂ ಸರಿ, ಅಂದ್ರೆ ಸರಿಯಾದ ಉತ್ತರ ಸಿ. ಓಕೆನಾ? ಕೆಳಗಿನ ಪ್ರಶ್ನೆ, 4ನೇ ಪ್ರಶ್ನೆ. ಕೆಳಗಿನವರಲ್ಲಿ ಸ್ವತಂತ್ರ ಹೋರಾಟಗಾರರಲ್ಲದವರು ಯಾರು? ಈ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಇದ್ರಾಗ ಒಬ್ಬರು ಸ್ವತಂತ್ರ ಹೋರಾಟಗಾರರು ಅಲ್ಲ. ಅವರು ಯಾರಂತ ಹೇಳಿ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಪಂಡಿತ್ ಭೀಮಸೇನ ಜೋಶಿ, ಆಲೂರು ವೆಂಕಟರಾವ್. ಇಲ್ಲಿ ಸರಿಯಾದ ಉತ್ತರ ಪಂಡಿತ್ ಭೀಮಸೇನ ಜೋಶಿ. ಓಕೆನಾ? ನೆಕ್ಸ್ಟ್ ಐದನೇ ಪ್ರಶ್ನೆ. ಬೆಳಗಾವಿ ವಿಭಾಗದ ಅಂತಾರಾಜ್ಯ ಗಡಿ ಜಿಲ್ಲೆಗಳು ಯಾವ್ಯಾವು? ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತ ಜಿಲ್ಲೆಗಳಿಗೆ ಅಂತಾರಾಜ್ಯ ಜಿಲ್ಲೆ ಗಡಿಯನ್ನು ಹೊಂದಿರುವ ಜಿಲ್ಲೆಗಳು ಯಾವಂತ ಕೇಳಿದ್ದಾರೆ. ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ, ಗದಗ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಗದಗ, ಹಾವೇರಿ, ಬೆಳಗಾವಿ, ಗದಗ, ಧಾರವಾಡ. ಅಂದ್ರೆ ನೀವು ಇಲ್ಲಿ ಮ್ಯಾಪ್ ಅನ್ನು ಚೆನ್ನಾಗಿ ರೀಡಿಂಗ್ ಮಾಡಿದರೆ ಈ ಒಂದು ಕ್ವಶನ್ ಗೆ ಆನ್ಸರ್ ಮಾಡಕ ಸಾಧ್ಯತೆ ಐತಿ. ಓಕೆನಾ? ಸರಿಯಾದ ಉತ್ತರ ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ. ನೋಡಿ, 1 ನಿಮಿಷ. ಈ ತರ ಕರ್ನಾಟಕ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾವುದಿದೆ? ಉತ್ತರ ಕನ್ನಡ, ಇಲ್ಲಿ ಬೆಳಗಾವಿ, ಇಲ್ಲಿ ವಿಜಯಪುರ. ಓಕೆನಾ? ಅದೇ ರೀತಿಯಾಗಿ ಇಲ್ಲಿ ಗೋವಾ, ಇಲ್ಲಿ ಮಹಾರಾಷ್ಟ್ರ ಎಲ್ಲ ಇದೆ. ಅಂದ್ರೆ ಇಲ್ಲಿ ಯಾವುದಿದೆ? ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರ. ಇವು 3 ಜಿಲ್ಲೆಗಳು ಮಾತ್ರ ಅಂತಾರಾಜ್ಯ ಗಡಿ ಜಿಲ್ಲೆಗಳಾಗಿ ಹೊಂದಿವೆ. ಓಕೆನಾ? ನೆಕ್ಸ್ಟ್ 6ನೇ ಪ್ರಶ್ನೆ. ಕೆಳಗಿನಗಳಲ್ಲಿ ಒಡ್ ಒನ್ ಕಟ್ ಯಾವುದು? ಅಂದ್ರೆ ಇಲ್ಲಿ ಯಾವ ತರ ಅಂದ್ರೆ ಗುಂಪಿಗೆ ಸೇರಲಾರದ ಪದ ಯಾವುದಂತೇಳಿ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಆ ಒಂದು ಆಯ್ಕೆ ಮಾತ್ರ ಆ ಗುಂಪಿಗೆ ಸೇರಿಲ್ಲ. ಅದು ಯಾವುದಂತ ಕೊಟ್ಟಿದ್ದಾರೆ. ಎ ಕೃಷ್ಣ, ಬಿ ಮಲಪ್ರಭಾ, ಸಿ ಘಟಪ್ರಭಾ, ಡಿ ಕಬಿನಿ. ಓಕೆನಾ? ಇಲ್ಲಿ ಯಾವ್ದಪ್ಪ ಅಂದ್ರೆ ಸರಿಯಾದ ಆನ್ಸರ್ ಕಬಿನಿ. ಯಾಕಂದ್ರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ
ಇವು ಏನಪ್ಪಾ ಅಂದ್ರೆ ಬೆಳಗಾವಿ ವಿಭಾಗಕ್ಕೆ ಸೇರುತ್ತಾ ಇದೆ. ಇದು ದಕ್ಷಿಣ ಕರ್ನಾಟಕದಲ್ಲಿ ಇದೆ ಕಬಿನಿ. ಇವು ಉತ್ತರ ಕರ್ನಾಟಕದಲ್ಲಿ ಇದೆ. ಓಕೆನಾ. ನೆಕ್ಸ್ಟ್ 7ನೇ ಪ್ರಶ್ನೆ ತುಂಬಾ ಇಷ್ಟೊಂದಿದೆ. ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಬನವಾಸಿ, ಕದಂಬರು, ಬಾದಾಮಿ, ಚಾಳುಕ್ಯರ. ಅಂದ್ರ ಕದಂಬರ ರಾಜಧಾನಿ ಬನವಾಸಿ, ಚಾಳುಕ್ಯರ ರಾಜಧಾನಿ ಬಾದಾಮಿ, ಈ ತರ ಕೊಟ್ಟಿದ್ದಾರೆ. ಓಕೆನಾ. A1 B2 A2 B1 A1 B1 A2 B2 ಅಂದ್ರೆ ಸರಿಯಾದ ಉತ್ತರ ಇಲ್ಲಿ ಎರಡು ಸರಿ ಇದೆ. ಓಕೆನಾ. ಹೇಗೆ ಒಂದೇ, ಬಾದಾಮಿ ಚಾಳುಕ್ಯರ ಅಂದ್ರೆ ಸರಿಯಾದ ಉತ್ತರ ಎ. ಓಕೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಒಂದು ನಿಮಿಷ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಹೇಳಿಕೆಗಳು ಬಂದಾಗ ಫಸ್ಟ್ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾಗತ್ತ. ಅಂದ್ರೆ ಈ ಆಪ್ಷನ್ಸ್ ಗಳು ಫಸ್ಟ್ ನೋಡಕ್ಕೆ ಹೋಗ್ಬೇಡಿ. ಓಕೆನಾ. ಹೇಳಿಕೆಗಳ ಮೇಲೆ ಮಾತ್ರ ಫೋಕಸ್ ಕೊಡಬೇಕನಾ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಂಪಿ ರಾಷ್ಟ್ರೀಯ ಉದ್ಯಾನವನ ಇದೆ. ಓಕೆ, ಸರಿ ಇದೆನೋ ತಪ್ಪಿದೆ? ಕರೆಕ್ಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಈ ಒಂದು ಉದ್ಯಾನವನ. 2ನೇ ಹೇಳಿಕೆ, ಹಂಪಿ ರಾಷ್ಟ್ರೀಯ ಉದ್ಯಾನ ಕಾಳಿ ನದಿಯ ದಡದಲ್ಲಿದೆ. ರೈಟ್. ಇದನ್ನು ಕೂಡ ಏನಪ್ಪಾ ಅಂದ್ರೆ ಕಾಳಿ ನದಿಯ ದಡದಲ್ಲಿದೆ ಈ ರಾಷ್ಟ್ರೀಯ ಉದ್ಯಾನ. ಉತ್ತರ ಕನ್ನಡದಲ್ಲಿ ಅರಣ್ಯ ಪ್ರದೇಶ ಹೆಚ್ಚು. ಇದು ಕೂಡ ಸರಿ ಇದೆ. ಅಂದ್ರೆ 3 ಹೇಳಿಕೆ ಸರಿ ಇದೆ. ಅದು 3 ಸರಿ ಇದೆ ಅಂದ್ರೆ ಯಾವ್ದು ಇದರಲ್ಲಿ? 1 2 ಮತ್ತು 3 ಅಂದ್ರ ಆಪ್ಷನ್ಸ್ ಡಿ ಸರಿ. 1 2 ಮತ್ತು 3 3 ಕೂಡ ಸರಿ ಇದೆ. ಓಕೆನಾ. ನಂತರ 9ನೇ ಪ್ರಶ್ನೆ. ಸಿರಿಗನ್ನಡಂ ಗೆಲ್ಗೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಎ. ದ. ರಾ ಬೇಂದ್ರ, ಬಿ. ರಾ. ದೇಶಪಾಂಡೆ, ಸಿ. ಪಾಟೀಲಿ ಪುಟ್ಟಪ್ಪ, ಡಿ. ಚಂದ್ರಶೇಖರ್ ಕಂಬಾರ್. ಓಕೆನಾ. ಅಂದ್ರೆ ಸಿರಿಗನ್ನಡಂ ಗೆಲ್ಗೆ ಎಂಬ ಘೋಷಣೆ ನೀಡಿದವರು ಯಾರಪ್ಪ ಅಂದ್ರೆ ರಾ. ದೇಶಪಾಂಡೆ. ಈ ಸರಿಯಾದ ಉತ್ತರ ಬಿ. ಓಕೆ. ಅದೇ ರೀತಿ 10ನೇ ಪ್ರಶ್ನೆ. ಕೆಳಗಿನ ಯಾವ ವಿಶ್ವವಿದ್ಯಾಲಯ ಮಹಿಳೆಯರಿಗಾಗಿ ಸ್ಥಾಪಿತವಾಗಿದೆ? ಕರ್ನಾಟಕ ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, VTU. ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಸಿ. ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಓಕೆ. ಅದೇ ರೀತಿಯಾಗಿ 11ನೇ ಪ್ರಶ್ನೆ. ಕೆಳಗಿನವರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲದವರು ಯಾರು? ಅಂದ್ರೆ ಕೆಳಗೆ 4 ಆಯ್ಕೆಗಳಿದಾವೆ. ಆಯ್ಕೆಗಳಲ್ಲಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ತಗಲಾರದಂತ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಎ. ದ. ರಾ ಬೇಂದ್ರ, ಬಿ. ವಿ. ಕೃ ಗೋಕಾಕ್, ಸಿ. ಚಂದ್ರಶೇಖರ್ ಕಂಬಾರ್, ಡಿ. ಪಾಟೀಲ್ ಪುಟ್ಟಪ್ಪ. ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಇಲ್ಲಿ ಯಾವ್ದು ಅಂದ್ರೆ ಪಾಟೀಲ್ ಪುಟ್ಟಪ್ಪ. ಕೆಳಗಿನ ಜಲಪಾತಗಳಲ್ಲಿ ಬೆಳಗಾವಿ ವಿಭಾಗಕ್ಕೆ ಸೇರದದ್ದು ಯಾವುದು? 12ನೇ ಪ್ರಶ್ನೆ ನೋಡಿ ಇಲ್ಲಿ. ಕೆಳಗಿನ ಜಲಪಾತಗಳಲ್ಲಿ ಬೆಳಗಾವಿ ವಿಭಾಗಕ್ಕೆ ಸೇರ್ಲಾರದಂತ ಜಲಪಾತ ಯಾವ್ದಂತ ಕೇಳಿದ್ದಾರೆ. ಓಕೆನಾ. ಗೋಕಾಕ್, ಮಾಡೋಗ, ದೇವಮಾಲ, ಅಬ್ಬೆ ಜಲಪಾತ. ಇಲ್ಲಿ ಸರಿಯಾದ ಉತ್ತರ ಡಿ. ಅಬ್ಬೆ ಜಲಪಾತ ಈ ಒಂದು ಬೆಳಗಾವಿ ವಿಭಾಗಕ್ಕೆ ಸೇರಿಲ್ಲ. ನಂತರ 13ನೇ ಪ್ರಶ್ನೆ. ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗದಲ್ಲಿ ಮೂಲತಃ ಎಷ್ಟು ಜಿಲ್ಲೆಗಳಿದ್ದವು? 3 4 5 7 ಎಷ್ಟಪ್ಪ ಅಂದ್ರೆ 4 ಜಿಲ್ಲೆಗಳು ಇದ್ದವು. ಓಕೆನಾ. ಯಾವ್ಯಾವ ಹೇಳಿ? ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ್, ಧಾರವಾಡ. ಇವು 4 ಜಿಲ್ಲೆಗಳು ಇದ್ದವು. ಬಿ ಸರಿಯಾದ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಹೇಳಿಕೆ 1, ಹುಬ್ಬಳ್ಳಿ ಕರ್ನಾಟಕದ ವಾಣಿಜ್ಯ ಕೇಂದ್ರವಾಗಿದೆ. ಸರಿನಾ? ರೈಟ್, ಸರಿ ಇದೆ. ಧಾರವಾಡ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಸಿದ್ಧವಾಗಿದೆ. ಇದು ಕೂಡ ಸರಿ ಇದೆ. ಅಂದ್ರ ಧಾರವಾಡ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಸಿದ್ಧವಾಗಿದೆ. ಹುಬ್ಬಳ್ಳಿ ಕರ್ನಾಟಕದ ವಾಣಿಜ್ಯ ಕೇಂದ್ರ ಕೂಡ ಆಗಿದೆ. ರೈಟ್. ಅಂದ್ರೆ 2 ಸರಿ ಅಂದ್ರೆ ಇದರಲ್ಲಿ ಯಾವುದು? ಸಿ ಉತ್ತರ. 1 ಮತ್ತು 2 ಎರಡನ್ನೂ ಸರಿ. ಸರಿಯಾದ ಉತ್ತರ ಸಿ. ಓಕೆ. ಲಾಸ್ಟ್ನದ್ದು ಏನಪ್ಪಾ ಅಂದ್ರೆ 15ನೇ ಪ್ರಶ್ನೆ. ಕೆಳಗಿನವರಲ್ಲಿ ವಚನ ಸಾಹಿತ್ಯದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು? ಎ. ಬಸವಣ್ಣ, ಬಿ. ಕನಕದಾಸ, ಸಿ. ಡಾಕ್ಟರ್ ಪೋಗು ಹಳೇಕಟ್, ಡಿ. ಕುಮಾರವ್ಯಾಸ. ಸರಳವಾದ ಪ್ರಶ್ನೆ. ವಚನ ಸಾಹಿತ್ಯಗಳ ಪಿತಾಮಹ ಎಂದು ಯಾರನ್ನು ಕರೀತಾರಪ್ಪ ಅಂದ್ರೆ
ಡಾಕ್ಟರ್ ಪಗು ಹಳೆಕಟ್ಟವರನ್ನು ಕರೀತಾರೆ. ಓಕೆನಾ? ಇಲ್ಲಿ ಕೀ ಆನ್ಸರ್ಗಳು ಇರುತ್ತೆ, ಆಮೇಲೆ ನೋಡಿಕೊಳ್ಳಿ. ಓಕೆ, ನೋಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು 3ನೇ ಅಧ್ಯಯನ, ಇದ್ಯಾವುದು ಅಧ್ಯಯನ 3. 3ನೇ ಅಧ್ಯಯನ ಮುಕ್ತಾಯ ಆಯ್ತು. ಇಲ್ಲಿ 4 ವಿಭಾಗಗಳನ್ನು ಓದುತ್ತಾ ಮತ್ತು ಅವುಗಳನ್ನ MCQಗಳನ್ನು ಬಿಡಿಸುತ್ತಾ ಬಂದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ 4ನೇ ಅಧ್ಯಯನವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. 4ನೇ ಅಧ್ಯಯನ ಮುಂದಿನ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. And thank you so much for watching this video. Thank you all.